So the first example we have, belt is to trouser. ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬರ್ನೌಲಿಸ್ ಥಿಯರಮ್ ನೋಡೋಣ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಇದನ್ನು 10 ಮಾರ್ಕ್ಸಿಗೆ ತುಂಬ ಸತಿ ಕೇಳಿದ್ದಾರೆ. ಬರ್ನೌಲಿಸ್ ಥಿಯರಮ್ ಈಸ್ ಬೇಸ್ಡ್ ಆನ್ ಒನ್ ಪ್ರಿನ್ಸಿಪಲ್. ಇಟ್ ಈಸ್ ಕಾಲ್ಡ್ ಅಸ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಐಡಿಯಲ್ ಫ್ಲೋ ಅಂತ ಅಂದರೆ ಸ್ಟಡಿ ಫ್ಲೋ, ವಿಸ್ಕಾಸಿಟಿ ಇರೋದಿಲ್ಲ. ದಿಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಅಟ್ ಆಲ್ ಪಾಯಿಂಟ್ಸ್ ಅಲಾಂಗ್ ಎ ಸ್ಟ್ರೀಮ್ ಲೈನಲ್ಲಿ ಯಾವ ಪಾಯಿಂಟಲ್ಲಿ ನಾವು ತೊಗೊಂಡ್ರೂ ಅದು ಎಲ್ಲ ಕಡೆನೂ ಕಾನ್ಸ್ಟೆಂಟ್ ಆಗಿರುತ್ತೆ. ಏನು ಕಾನ್ಸ್ಟೆಂಟ್ ಆಗಿರುತ್ತೆ ಏನು ಅನ್ನೋದನ್ನು ನಾವು ಮುಂದೆ ನೋಡೋಣ. ಅದಕ್ಕೂ ಮುಂಚೆ ಬರ್ನೌಲಿಸ್ ಥಿಯರಮ್ಸ್ ಸ್ಟೇಟ್ಮೆಂಟ್ ನೋಡೋಣ, ಇದೇನು ಸ್ಟೇಟ್ ಮಾಡುತ್ತೆ ಅಂತ. In a steady state, ideal flow of an incompressible fluid, the total energy per unit mass, which consists of an pressure energy, kinetic energy and potential energy at any point of the fluid is constant. ಇದರ ಅರ್ಥ ಏನು ಅಂತಂದರೆ, ವಿತ್ ಎಕ್ಸಾಂಪಲ್ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಪೈಪಲ್ಲಿ ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ ಫ್ಲೋ ಆಗ್ತಿದೆ ಅಂದ್ಕೊಳ್ಳೋಣ. ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ ಅಂತಂದರೆ ನೋ ವಿಸ್ಕಾಸಿಟಿ, ಸ್ಟಡಿಯಾಗಿ ಫ್ಲೋ ಆಗ್ತಾ ಇರುತ್ತೆ. ಇದಕ್ಕೆ ವಿಸ್ಕಾಸಿಟಿ ಏನೂ ಇರೋದಿಲ್ಲ. ಓಕೆನಾ? ಇದು ಫ್ಲೋ ಆಗಬೇಕಾದ್ರೆ ಒಂದು ಯೂನಿಟ್ನ ನಾವು ತೊಗೊಂಡ್ವಿ ಅಂತಂದರೆ ಇದರಲ್ಲಿ ಏನಿರುತ್ತೆ ಅಂತಂದರೆ ಕೈನೆಟಿಕ್ ಎನರ್ಜಿ, ಪ್ರೆಷರ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಇವು ಮೂರು ಕೂಡ ಇರುತ್ತೆ. ಇವು ಮೂರು ಏನಾಗಿರುತ್ತೆ ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಇವರು ಅದನ್ನೇ ಹೇಳಿದ್ದಾರೆ, ಇನ್ ಎ ಸ್ಟಡಿ ಸ್ಟೇಟ್ ಐಡಿಯಲ್ ಫ್ಲೋ ಆಫ್ ಎನ್ ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ ಪರ್ ಯೂನಿಟ್ ಮಾಸ್ದು ಟೋಟಲ್ ಎನರ್ಜಿ ವಿಚ್ ಕನ್ಸಿಸ್ಟ್ ಆಫ್ kinetic energy, pressure energy and potential energy at any point of the fluid remains constant. ಓಕೆ, ಇವಾಗ ನಾವು ಇದನ್ನು ವಿತ್ ಡಯಾಗ್ರಾಮ್ ನೋಡೋಣ. 2 ಪೈಪ್ ತೊಗೊಂಡಿದ್ದೀವಿ. ಎರಡನ್ನೂ ಕನೆಕ್ಟ್ ಮಾಡೋದಕ್ಕೆ ಪಂಪ್ನ ಸಹಾಯ ತೊಗೊಂಡಿದ್ದೀವಿ. ಮೊದಲನೇದನ್ನು ಎ, ಎರಡನೇದನ್ನು ಬಿ ಅಂತ ತೊಗೊಂಡಿದ್ದೀವಿ. ಈಗ ಎದು ಹೈಟನ್ನು ಎಕ್ಸ್ ಎ ಅಂತ ತೊಗೊಂಡಿದ್ದೀವಿ. ಪೊಟೆನ್ಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಎಕ್ಸ್ ಎ ಆಗುತ್ತೆ. ಇದನ್ನು ಎಕ್ಸ್ ಬಿ ಅಂತ ತೊಗೊಂಡಿದ್ದೀವಿ. ಇದ್ರ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ ಬಿ ಆಗುತ್ತೆ. ಇದೆಲ್ಲ ಏನು ಅಂತ ನಾವು ಮುಂದೆ ಇವಾಗ ಅಟ್ ಪಾಯಿಂಟ್ ಎ, ಒಂದು ಯೂನಿಟ್ ಮಾಸಲ್ಲಿ ಲಿಕ್ವಿಡು ಅಸ್ಯೂಮ್ ಟು ಬಿ ಎಂಟ್ರಿಂಗ್. ಓಕೆ, ಅಟ್ ದಿಸ್ ಪಾಯಿಂಟ್ ಲಿಕ್ವಿಡ್ ಎಕ್ಸ್ಪೀರಿಯನ್ಸ್ ಪ್ರೆಷರ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ವಿಚ್ ಆರ್ obtained ಆಸ್ ಫಾಲೋಸ್. ಒಂದು ರಫ್ ಡಯಾಗ್ರಾಮ್ ಇದು. 2 ಪೈಪ್ ಇದೆ. 2 ಪೈಪನ್ನು ಪಂಪಿಂದ ಅಟ್ಯಾಚ್ ಮಾಡಿದ್ದೀವಿ. ಇವಾಗ ಫ್ಲೂಯಿಡ್ ಇಲ್ಲಿ ಎಂಟ್ರ್ ಆಗ್ತಾಯಿದೆ at point A. Okay, at this point liquid experiences kinetic energy, pressure energy and potential energy. ಈ ಪಾಯಿಂಟಲ್ಲಿ ಲಿಕ್ವಿಡು ಕೈನೆಟಿಕ್ ಎನರ್ಜಿ, ಪ್ರೆಷರ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಇವು ಮೂರನ್ನೂ ಎಕ್ಸ್ಪೀರಿಯೆನ್ಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. 1 ಕಿಲೋಗ್ರಾಮ್ ಅಥವಾ 1 ಯೂನಿಟ್ ಮಾಸಲ್ಲಿ ಲಿಕ್ವಿಡ್ ಈಸ್ ಅಸ್ಯೂಮ್ ಟು ಬಿ ಲಿಕ್ವಿಡ್ ಎಂಟರ್ ಆಗ್ತಿದೆ. ಈ ಪಾಯಿಂಟಲ್ಲಿ ಲಿಕ್ವಿಡ್ ಎಕ್ಸ್ಪೀರಿಯೆನ್ಸಸ್ ಕೈನೆಟಿಕ್ ಎನರ್ಜಿ, ಪ್ರೆಷರ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ. Okay, since liquid is flowing through the pipe at certain pressure energy in joules written as point. ಏನೋ ಒಂದು ಸರ್ಟನ್ ಪಾಯಿಂಟ್ ಪ್ರೆಷರಲ್ಲಿ ಲಿಕ್ವಿಡ್ ಎಂಟರ್ ಆಗ್ತಾ ಇದೆ. ನಾವು ಪ್ರೆಷರ್ನ ಜೌಲ್ಸಲ್ಲಿ ಬರ್ಕೊಳ್ಳೋಣ. ಓಕೆ, ಪ್ರೆಷರ್ ಎನರ್ಜಿ. ಓಕೆ, ಪಿ ಯಾವ ಪಾಯಿಂಟಲ್ಲಿ? ಎ ಪಾಯಿಂಟಲ್ಲಿ. ಸೊ ಎ ದಟ್ ಡಿವೈಡೆಡ್ ಬೈ ಗ್ರಾವಿಟಿ, acceleration due to gravity, that into density of a liquid. Which liquid? Liquid A. So density A ಅದನ್ನೇ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಪಿ ಎ ಪ್ರೆಷರ್ ಅಟ್ ಪಾಯಿಂಟ್ ಎ, ಜಿ ಇಸ್ ಈಕ್ವಲ್ ಟು ಅಸಲರೇಷನ್ ಡ್ಯೂ ಟು ಗ್ರಾವಿಟಿ, ರೋ ಎ ಡೆನ್ಸಿಟಿ ಆಫ್ ಎ ಲಿಕ್ವಿಡ್. ಪ್ರೆಷರ್ ಎನರ್ಜಿನ ನೋಡಾಯಿತು. ನೆಕ್ಸ್ಟ್ ಇವಾಗ ಪೊಟೆನ್ಷಿಯಲ್ ಎನರ್ಜಿನ ನೋಡೋಣ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಬಾಡಿ ಈಸ್ ಡಿಫೈನ್ಡ್ ಆಸ್ ದ ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ ಬೈ ವರ್ಚು ಆಫ್ ಇಟ್ಸ್ ಪೊಸಿಷನ್. ಹಂಗಂದರೆ ಇವಾಗ ಒಂದು ಬಾಡಿ ತೊಗೊಳ್ಳೋಣ ಅಥವಾ ಒಂದು ಆಬ್ಜೆಕ್ಟ್ ತೊಗೊಳ್ಳೋಣ, ಅದ್ರದ್ದು ಎನರ್ಜಿ ಡಿಪೆಂಡ್ ಆಗುತ್ತೆ ಅದ್ರ ಪೊಸಿಷನ್ ಮೇಲೆ. ಇವಾಗ ಪಾಯಿಂಟ್ ಎ ಎಕ್ಸ್ ಎ ಹೈಟಲ್ಲಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಓಕೆ, ಪಾಯಿಂಟ್ ಬಿ ಎಕ್ಸ್ ಬಿ ಹೈಟಲ್ಲಿದೆ ಓಕೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಪೊಟೆನ್ಷಿಯಲ್ ಎನರ್ಜಿ ಹೇಳ್ತಾ ಇರೋದು ಏನಂತಂದರೆ ಆಬ್ಜೆಕ್ಟ್ದು ಎನರ್ಜಿ ಏನಿದೆಯಲ್ವಾ, ದಟ್ ಡಿಪೆಂಡ್ಸ್ ಆನ್ ಇಟ್ಸ್ ಪೊಸಿಷನ್. ಅದು ಎಷ್ಟು ಮೇಲಿದೆ ಅಥವಾ ಅದು ಎಷ್ಟು ಕೆಳಗಿದೆ ಆ ಪೊಸಿಷನ್ ಮೇಲೆ ಅದರ ಎನರ್ಜಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅಟ್ ಪಾಯಿಂಟ್ ಎ ಕನ್ಸಿಡರ್ ದ ಹೈಟ್ ಆಫ್ ಎಕ್ಸ್ ಎ ಮೀಟರ್ಸ್ ಅಬೌವ್ ದ ಹಾರಿಜಾಂಟಲ್ ಪ್ಲೇನ್. ಓಕೆ, ಹಾರಿಜಾಂಟಲ್ ಪ್ಲೇನಲ್ಲಿ ಪಾಯಿಂಟ್ ಎ ಎಕ್ಸ್ ಎ ಹೈಟ್ ಇದೆ, ಅದನ್ನೇ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟು
The potential energy of kilogram liquid may be written as XA. Potential energy is equal to XA. ನೆಕ್ಸ್ಟ್ ನಾವು ಕೈನೆಟಿಕ್ ಎನರ್ಜಿ ನೋಡೋಣ. ಕೈನೆಟಿಕ್ ಎನರ್ಜಿ ಏನು ಹೇಳುತ್ತೆ ಅಂದರೆ, kinetic energy of a body is defined as the energy possessed by the body by virtue of its motion, since liquid is under motion. ಓಕೆ ಇವಾಗ ಪೊಟೆನ್ಷಿಯಲ್ ಎನರ್ಜಿ ಅದ್ರ ಪೊಸಿಷನ್ ಮೇಲೆ ಅದ್ರ ಎನರ್ಜಿ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ಕೈನೆಟಿಕ್ ಎನರ್ಜಿಯಲ್ಲಿ ಏನಾಗುತ್ತೆ ಅಂದರೆ, ಎನರ್ಜಿ ಪೊಸೆಸ್ಡ್ ಬೈ ದ ಬಾಡಿ, ಆಬ್ಜೆಕ್ಟ್ನ ಮೋಷನ್ ಮೇಲೆ ಎನರ್ಜಿ ಡಿಪೆಂಡ್ ಆಗುತ್ತೆ. ಇವಾಗ ನಮ್ಮ ಲಿಕ್ವಿಡು ಮೋಷನಲ್ಲಿದೆ ಅಲ್ವಾ, ಮೂವ್ಮೆಂಟ್ ಆಗ್ತಾ ಇದೆ ಅಲ್ವಾ, ಇಟ್ ಈಸ್ ಮೂವಿಂಗ್ ಫ್ರಮ್ ಎ ಟು ಬಿ ಅಲ್ವಾ. ಸೊ ನಾವು ಅದಕ್ಕೆ ಇದ್ರ ವೆಲಾಸಿಟಿ ಆಫ್ ಲಿಕ್ವಿಡ್ ಮೇ ಬಿ ರಿಟರ್ನ್ ಆ್ಯಸ್ UA, ಮೀಟರ್ ಪರ್ ಸೆಕೆಂಡ್ ಅಟ್ ಪಾಯಿಂಟ್ ಎ. ದ ಕೈನೆಟಿಕ್ ಎನರ್ಜಿ ಎಕ್ಸ್ಪೀರಿಯನ್ಸ್ಡ್ ಆ್ಯಸ್, ಕೈನೆಟಿಕ್ ಎನರ್ಜಿನ UA² that divided by 2 ಗ್ರಾವಿಟಿ. ಓಕೆ ಅದು ನಾವು ತೊಗೊಳ್ಳೋಣ. ಸೊ ಇವಾಗ ಟೋಟಲ್ ಎನರ್ಜಿ ಏನಾಯಿತು, ನಾವು ಒಂದು ಪಾಯಿಂಟಲ್ಲಿ ನಾವು ತೊಗೊಂಡ್ವಿ ಅಂತಂದರೆ ದ ಲಿಕ್ವಿಡ್ ಎಕ್ಸ್ಪೀರಿಯನ್ಸ್ ದೀಸ್ 3 ಅಲ್ವಾ, ಕೈನೆಟಿಕ್ ಎನರ್ಜಿ, ಪ್ರೆಷರ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಅಲ್ವಾ. ಸೊ ಟೋಟಲ್ ಎನರ್ಜಿ ಇದೇ ಆಗಿರುತ್ತೆ, ಪ್ರೆಷರ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ನಾವೇನು 3 ಫಾರ್ಮುಲಾಸ್ ಇಲ್ಲಿ ಬರ್ಕೊಂಡಿದ್ದೀವಲ್ವಾ, ದಟ್ ಈಸ್ ಈಕ್ವಲ್ಸ್ ಟು ಅದನ್ನೇ ಇಲ್ಲಿ ಬರ್ಕೊಳ್ಳೋಣ ಅಷ್ಟೇ. ಪ್ರೆಷರ್ ಎನರ್ಜಿ A that divided by gravity rho A. ನೆಕ್ಸ್ಟ್ ಹೈಟ್ ಬರುತ್ತೆ, ಪೊಟೆನ್ಷಿಯಲ್ ಎನರ್ಜಿ XA, ನೆಕ್ಸ್ಟು ಕೈನೆಟಿಕ್ ಎನರ್ಜಿ ಅಷ್ಟೇ. ನೆಕ್ಸ್ಟ್ ಏನಾಗುತ್ತೆ, ಅಕಾರ್ಡಿಂಗ್ ಟು ಬರ್ನೌಲಿಸ್ ಥಿಯರಮ್ ದ ಟೋಟಲ್ ಎನರ್ಜಿ ಅಟ್ ಪಾಯಿಂಟ್ ಎ ಈಸ್ ಕಾನ್ಸ್ಟೆಂಟ್. ನಾವು ಆವಾಗಲೇ ಏನು ಹೇಳಿದ್ವಿ ಹೇಳಿ, ಕೈನೆಟಿಕ್ ಎನರ್ಜಿ, ಪ್ರೆಷರ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ 3 ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಹಾಗೇ ದ ಟೋಟಲ್ ಎನರ್ಜಿ ಅಟ್ ಪಾಯಿಂಟ್ ಎ ಬಿಕಮ್ಸ್ ಕಾನ್ಸ್ಟೆಂಟ್. ಹೇಗೆ ಅಂದರೆ, ಸೇಮ್ ಅದೇ ಫಾರ್ಮುಲಾನ ಹಾಕೊಳ್ಳೋಣ, ಪ್ರೆಷರ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ದಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಹೇಗೆ, ಅಕಾರ್ಡಿಂಗ್ ಟು ಬರ್ನೌಲಿಸ್ ಥಿಯರಮ್. ಓಕೆ, ಬರ್ನೌಲಿಸ್ ಥಿಯರಮ್ ಬೇಸ್ಡ್ ಆನ್ ವಾಟ್? ಬರ್ನೌಲಿಸ್ ಥಿಯರಮ್ ಇಸ್ ಬೇಸ್ಡ್ ಆನ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಕನ್ಸರ್ವೇಷನ್ ಆಫ್ ಎನರ್ಜಿ ಹೇಳುತ್ತೆ 3 ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಬರ್ನೌಲಿಸ್ ಥಿಯರಮ್ ಕೂಡ ಹೇಳುತ್ತೆ 3 ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಆಫ್ಟರ್ ದ ಸಿಸ್ಟಮ್ ರೀಚಸ್ ದ ಸ್ಟಡಿ ಸ್ಟೇಟ್ ಅಕಾರ್ಡಿಂಗ್ ಟು ಬರ್ನೌಲಿಸ್ ಥಿಯರಮ್ ಅಟ್ ಪಾಯಿಂಟ್ P ಕ್ಯಾನ್ ಬಿ ರಿಟರ್ನ್ ಆಸ್ ಸೇಮ್ ಆ್ಯಸ್ ಯೂಶುವಲ್. ನಾವು ಏನೇನು ಪಾಯಿಂಟ್ ಎಗೆ ಅಪ್ಲೈ ಮಾಡಿದ್ದೀವೋ ಸೇಮ್ ಹಾಗೆ ಪಾಯಿಂಟ್ ಬಿಗೂ ಅಪ್ಲೈ ಮಾಡ್ತೀವಿ, ಏನೂ ಚೇಂಜಸ್ ಆಗೋಲ್ಲ. ಎ ಇರೋ ಕಡೆ ನಾವು ಬಿನ ಅಪ್ಲೈ ಮಾಡಬೇಕಷ್ಟೇ. ಅದು ಕೂಡ ಅಕಾರ್ಡಿಂಗ್ ಟು ಬರ್ನೌಲಿಸ್ ಥಿಯರಮ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅದರದ್ದು ಇದನ್ನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಮೇ ಬಿ ಅಪ್ಲೈ ಟು ದ 2 ಪಾಯಿಂಟ್ಸ್ ಆಫ್ ಎ ಆ್ಯಂಡ್ ಬಿ. ಇವಾಗ ನಾವು ಕನ್ಸರ್ವೇಷನ್ ಆಫ್ ಎನರ್ಜಿನ ನಾವು ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ ಎರಡಕ್ಕೂ ಕೂಡ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಎರಡನ್ನ ನಾವಿಲ್ಲಿ ಬರ್ಕೊಳ್ಳೋಣ, ಸೇಮ್ ಬರ್ಕೊಂಡಿದ್ದೀವಿ. ಓಕೆ, ಇನ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಫ್ಲೂಯಿಡ್ ದ ಪಂಪ್ಸ್ ಹ್ಯಾಡೆಡ್ ಸರ್ಟನ್ ಅಮೌಂಟ್ ಆಫ್ ಎನರ್ಜಿ ವಿಚ್ ಕ್ಯಾನ್ ಬಿ ರಿಟರ್ನ್ ಆಸ್. ಓಕೆ, ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಫ್ಲೂಯಿಡ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಾಯಿದೆ ಅಲ್ವಾ, ಎರಡೂ ಮಧ್ಯದಲ್ಲೂ ಏನಿದೆ, ಪಂಪ್ ಇದೆ. ಸೊ ಫ್ಲೂಯಿಡ್ಡು ಬರ್ತಾ ಇರಬೇಕಾದ್ರೆ ಪಂಪ್ ಕೂಡ ಸ್ವಲ್ಪ ಎನರ್ಜಿನ ಅಪ್ಲೈ ಮಾಡಿರುತ್ತೆ. ಸೊ ನಾವು ಇದನ್ನು ಏನಂತ ಬರ್ಕೊತೀವಿ ಅಂತಂದರೆ, ದ ಎನರ್ಜಿ ಆ್ಯಡೆಡ್ ಬೈ ದ ಪಂಪಿಂದ ಬಂದಿರೋ ಎನರ್ಜಿನ ನಾವು ಪ್ಲಸ್ ಅಂತ ಬರ್ಕೊತೀವಿ. ಓಕೆ, ಡ್ಯೂರಿಂಗ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಲಿಕ್ವಿಡ್ ಸಮ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಹೀಟ್ ಡ್ಯೂ ಟು ಫ್ರಿಕ್ಷನಲ್ ಫೋರ್ಸಸ್. ದ ಎನರ್ಜಿ ಲಾಸ್ ಮೇ ಬಿ ರಿಟರ್ನ್ ಆ್ಯಸ್ -F ಜೋಲ್. ಓಕೆ, ಎನರ್ಜಿ ಲಾಸ್ ಆಗಿರೋದ್ರಿಂದ ಮೈನಸ್. ಮತ್ತು ಡ್ಯೂರಿಂಗ್ ದ ಟ್ರಾನ್ಸ್ಪೋರ್ಟೇಷನ್ -F ಜೋಲ್, ಸ್ವಲ್ಪ ಎನರ್ಜಿ ಹೀಟಾಗಿ ಕನ್ವರ್ಟ್ ಆಗುತ್ತೆ. ಹೀಟಾಗಿ ಕನ್ವರ್ಟ್ ಆದರೆ ಎನರ್ಜಿ ಲಾಸ್ ಆಗುತ್ತೆ. ಸೊ -F ಜೋಲ್. ದ ಎನರ್ಜಿ ಬ್ಯಾಲೆನ್ಸ್ ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ ಕ್ಯಾನ್ ಬಿ ಅಕೌಂಟೆಡ್ ಬೈ ಇನ್ಕ್ಲೂಡಿಂಗ್ ಈಕ್ವೇಷನ್ 9 ಆ್ಯಂಡ್ 8. ಓಕೆ, ಸೊ ಈಕ್ವೇಷನ್ 7 ಆವಾಗಿನ ಈಕ್ವೇಷನ್ಗೆ ನಾವು ಇದನ್ನು ಆ್ಯಡ್ ಮಾಡೋಣ. ಪಾಯಿಂಟ್ ಎ ಫಸ್ಟು F ಬರುತ್ತೆ ಬಿಕಾಸ್ ಇಟ್ಸ್ ಆ್ಯಸ್ ಮೈನಸ್ ಸೈನ್, ಪ್ಲಸ್ ಎನರ್ಜಿ ಆ್ಯಡೆಡ್ ಬೈ ದ ಪಂಪ್. ಓಕೆ, ದಟ್ ಈಸ್ ಈಕ್ವಲ್ಸ್ ಟು ಪಾಯಿಂಟ್ ಬಿ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ಸೆಂಚುರಿ ಮೀಟರಲ್ಲಿ ಕೂಡ ನಾವು ಅಪ್ಲೈ ಮಾಡ್ಬೋದು. ಏನಾಗುತ್ತೆ ಅಂತಂದರೆ, ಮೆಷರ್ಸ್ ದ ಫ್ಲೋ ಆಫ್ ರೇಟ್, ಫ್ಲೂಯಿಡ್ ಫ್ಲೋ ರೇಟ್ನ ಇದು ಮೆಷರ್ ಮಾಡುತ್ತೆ. ಏರ್ಪ್ಲೇನ್ ವಿಂಗ್ಸ್ ಇದು ಕೂಡ ಬರ್ನೌಲಿಸ್ ಥಿಯರಮ್ ಅಕಾರ್ಡಿಂಗೇ ಏರೋಪ್ಲೇನ್ ಕೂಡ ಹಾರೋದು. ಹೆಲ್ಪ್ಸ್ ಎಕ್ಸ್ಪ್ಲೇನ್ ಲಿಫ್ಟ್ ಜನರೇಷನ್ ಡ್ಯೂ ಟು ಪ್ರೆಷರ್ ಡಿಫ್ರೆನ್ಸಸ್ ಅಬವ್ ಆ್ಯಂಡ್ ಬಿಲೋ ದ ವಿಂಗ್ಸ್. ಇಟ್ ಟೆಸ್ಟ್ ದ ಏರೋಡೈನಮಿಕ್ ಪ್ರಾಪರ್ಟೀಸ್ ಆಫ್ ಆಬ್ಜೆಕ್ಟ್ಸ್. ಈಗ ಒಂದು ಆಬ್ಜೆಕ್ಟ್ಸಲ್ಲಿ ಏರೋಡೈನಮಿಕ್ಸ್ ಪ್ರಾಪರ್ಟೀಸ್
ಇರುತ್ತಲ್ಲ ಅದನ್ನು ಇದು ಟೆಸ್ಟ್ ಮಾಡೋಕ್ಕೆ ಉಪಯೋಗ ಆಗುತ್ತೆ. ನೆಕ್ಸ್ಟು ವೆಂಟಿಲೇಟರ್ಸ್ ಇನ್ ಹಾಸ್ಪಿಟಲ್ ಕಂಟ್ರೋಲ್ಸ್ ಏರ್ ಪ್ರೆಷರ್ ಫಾರ್ ಪ್ರಾಪರ್ ಆಕ್ಸಿಜನ್ ಫ್ಲೋ. ಪ್ರಾಪರಾಗಿ ಆಕ್ಸಿಜನ್ ಫ್ಲೋ ಆಗೋದಕ್ಕೆ ಏರ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ. ಮತ್ತು ಪೈಪ್ ಫ್ಲೋ ಡಿಟರ್ಮಿನ್ಸ್ ಹೌ ಫಾಸ್ಟ್ ಫ್ಲೂಯಿಡ್ ಟ್ರಾವೆಲ್ಸ್. ಇವಾಗ ಒಂದು ಪೈಪಲ್ಲಿ ಕ್ಲೋಸ್ಡ್ ಪೈಪ್ಲೈನ್ಸಲ್ಲೆಲ್ಲ ನಾವು ಮೆಷರ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಕಾರ್ಡಿಂಗ್ ಟು ಆರ್ ಬೇಸ್ಡ್ ಆನ್ ದಿಸ್ ಬರ್ನೌಲಿಸ್ ಥಿಯರಮ್ ವಿ ಕ್ಯಾನ್ ಮೆಷರ್ ದ ಹೌ ಫಾಸ್ಟ್ ಅ ಫ್ಲೂಯಿಡ್ ಈಸ್ ಟ್ರಾವೆಲಿಂಗ್. ಓಕೆ, ದಟ್ಸ್ ಇಟ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಟ್ಯುಟೋರಿಯಲ್ಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವೀಡಿಯೋದಲ್ಲಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಜೊತೆಗೆ ಬರ್ತೀನಿ.